ಸರ್ ನಮ್ಮದು ಎರಡೇ ಮಗನು ಜಾಸ್ತಿ ತೊಂದರೆ ಕೊಡ್ತಾಯಿದ್ದೆ ನಮಗೆ. ತಿಂಗಳಿನಿಂಕ ನಾವು ಈಚೆ ಕಡೆ ಇದ್ವಿ. ನಮ್ಮ ಹುಡುಗರು ದೊಡ್ಡವ್ರು ಯಾರೂ ಇದ್ದಿಲ್ಲ, ಎಲ್ಲೋ ಸೆಡ್ಡಲ್ಲಿ ಇದ್ದರು ಅವರು. ಇವನು ಜಾಸ್ತಿ ಕಾಟಿಕೆ ಕೊಡ್ತಾಯಿದ್ರು ನಮಗೆ. ರಾತ್ರಿ ಚಾಕುಗಳೆಲ್ಲ ಎತ್ಕೊಂಡು ಅವ್ರಿಗೆ ಭಯ ಹಾಕಿಸ್ತಾಯಿದ್ನು. ಮನೆಗೆ ಬರ್ತಾಯಿಲ್ಲ ಅವರು. ಆಮೇಲೆ ರಾತ್ರಿನೂ 6 ಗಂಟೆಗೆ ಬಂದು ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಮನೆಯಲ್ಲಿ. ನನಗೆ ಹೊಡೆದಿದ್ದಾನೆ ಸರ್. ಆಮೇಲೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲಿ ಕರೆಸಿದ್ರು, ಬಂದಿಲ್ಲ ಅವನು. ಎಲ್ಲೋ ನಮ್ಮ ಚಿಕ್ಕ ಹುಡುಗನ ಎಲ್ಲೋ ಬರ್ತಾಯಿದ್ರೆ ಅವನು ಏನೋ ಅಂದಿದ್ದಾನೆ ಅಂತ ಕೋಪನಲ್ಲಿ ಹೊಡೆದಿರೋದು ಸರ್. ಸಾಜಿದ್, ಸಲ್ಮಾನ್, ಸಾದಿಕ್, 3. ನನಗೂ ಹೊಡೆದಿದ್ದಾನೆ ಸರ್. ರಾತ್ರಿ 6 ಗಂಟೆಗೆ. ಹಾಂ, ಮನೆಯಲ್ಲೇ ಗಲಾಟೆ ಮಾಡಿರೋದು ಸರ್. ಎಲ್ಲ ಹೊಡೆದಾಗ್ಬಿಟ್ಟಿದ್ದಾನೆ. ಅದೆಲ್ಲ ಸಲ್ಮಾನೇ ಸರ್, ಎರಡೇ ಅವನ ಸರ್. ಅವ್ರದ್ದು ಇಬ್ಬರದು ಏನೂ ಇಲ್ಲ ಸರ್. ಅವ್ರೇನು ಒಳ್ಳೆ ಮಗು ಅವರು. ನಮ್ಮ ಯಜಮಾನ್ ತೀರೋದ್ರಲ್ಲ, ಅವಾಗ ನಿಂಕ ತೊಂದರೆ ಕೊಡ್ತಾಯಿದ್ದಾನೆ ಸರ್. ಬರೀ ಕಾಸು ಕೊಡೋದು, ಕೊಡು ಅಂತ ಏನೂ ಮಾಡಲ್ಲ. ಎದೆ ಜೊತೆಗಳಲ್ಲಿ ಹೋಗೋದು, ಏನೋ ಶೋಕಿಗಳು ಮಾಡ್ಕೊಂಡು ಬಂದು ನಮಗೆ ತೊಂದರೆ ಕೊಡೋದು ಮನೆಯಲ್ಲಿ. ನನ್ನ ಮಗನು ಸಲ್ಮಾನ್ ಹೊಡೆದಿದ್ದು. ನಿಮ್ಗೆ ಯಾಕೆ ಹೊಡೆದಿದ್ದು ಅಂತ ದೊಡ್ಡ ಮಗ ಸಾಜಿದ್ ಬಂದು ಮನೆಗೆ ಇಲ್ಲ ಸರ್. ಅವ್ರು ಜಗಳ ಮಾಡಿಲ್ಲ, ಈಚೆ ಕಡೆ ಎಲ್ಲ ಜಗಳ ಮಾಡ್ಕೊಂಡಿದ್ದಾರೆ ಸರ್. ಬರೀ ಚಾಕುಗಳು ಎತ್ಕೊಂಡು ನಮಗೆ ಭಯ ಹಾಕ್ಸೋದು. 1 ತಿಂಗಳ ಮನೆಯಲ್ಲೇ ಇದ್ದಿಲ್ಲ ಸರ್ ನಾವು. ಆಮೇಲೆ ಏನೋ ಮಗು ಇದೆಯಲ್ಲ, ಇವಾಗ ಸರೋಗಿರ್ತಾನೆ ಅಂತ ನಾವು ಬಂದಿದ್ದು. ಏನೂ ಮಾಡಲ್ಲ ನಾನು, ಇನ್ಮೇಲೆ ನಾನು ತೊಂದರೆ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಕರೆಸ್ಕೊಂಡು ಮತ್ತೆ 2 ವಾರ ನಿಂಕ ಮತ್ತೆ ಇದೇ ಕೆಲಸ ಕೊಡ್ತಾಯಿದ್ದಾನೆ ಸರ್. ಏನೂ ಗೊತ್ತಿಲ್ಲ ಸರ್. ಜೊತೆಗಳಾಗಿ ಹೋಗಿ ಏನೇನೋ ಶೋಕಿಗಳು ಮಾಡ್ಕೊಂಬರೋದು, ನಮ್ಮ ಮೇಲೆ ಗಲಾಟೆ ಮಾಡೋದು ಸರ್ ಅವರು. ಇಲ್ಲ ಸರ್, ಇಲ್ಲ ಸರ್. ನಮ್ಮ ತಂಗಿ ಸರ್ ಅವರು. ನಾವೇ ಮದುವೆ ಎಲ್ಲ ಮಾಡಿಕೊಟ್ಟಿದ್ದು, ನಮ್ಮ ಮೈದನಿಗೆ ಕೊಟ್ಟಿದ್ದು. ಆ ಯಪ್ಪನ ತೀರೋದಾಗಿನಿಂದ ಇವನು ಜಾಸ್ತಿ ಜೊತೆಗಳಾಗಿ ಪಡ್ಕೊಂಬಿಟ್ಟಿದ್ದು. ನಾವೆಲ್ಲೇನೋ ಇಲ್ಲಿ ಮಗು ಸರಾಗ್ತಾನೆ ಅಂತ ನೋಡಿದ್ರಿ. ದಿವಸ ಗಲಾಟೆ ಮಾಡೋದು, ಅಮ್ಮ ಹೊಡೆದಾಕಿದ್ನಾಕ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ಇದ್ರು. ಹೋಗ್ಲಿ ಬಂದ್ಬಿಡ್ರಮ್ಮ ಅಂತ ನಮ್ಮ ಅಣ್ಣ ನಾವೆಲ್ಲ ಒಂದು ದಿವಸ ಬಂದು ಕರೆಸಿದ್ರಿ ಅವನ್ನ. ಬಂದು ನಾವು ಬತ್ತಾನೆ ಹೊರಟ್ಬಿಟ್ನು, ಬಾಕ್ಲು ಹಾಕೊಂಡು ಮಲ್ಕೊಂಡಿದ್ನು. ಬಂದು ಕರೆದ್ರೆ ಇವಾಗೆ ಬರ್ತೀನಿ ಇರ್ರಮ್ಮ ಅಂತ ಹೇಳ್ಬಿಟ್ಟು ಹೊರಟೋದ್ನು. ಸಾಯಂಕಾಲ ಇದ್ರಿ ನಮ್ಮ ಅಣ್ಣ, ನಾನು, ನಮ್ಮ ಯಜಮಾನ್ರು ಎಲ್ಲರೂ. ಬಾಪ್ಪ ಎಲ್ಲಿದ್ದೀಯ ಬಾ ಅಂದರೆ, ಇಲ್ಲಮ್ಮ ಇದು ಫೋನೇ ಎತ್ತಿಲ್ಲ ನಾವು ಮಾತಾಡಿದರೆ. ನಾವು ಹೊರಟೋದ್ಮೇಲೆ ಬಂದು ಏನು ಮಾಡ್ಕೊಂಡು ಹೋದ್ರು ಅವ್ರು ಬಂದು, ಏನು ನನ್ನ ಕಿತ್ಕೊಂಡು ಹೋದ್ರು ಅವ್ರು ಬಂದು. ಏನು ಕರೆಸಿದ್ದವ್ರನ್ನೆಲ್ಲ ಅವ್ರು ದೊಡ್ಡವರೇನೋ ಹಂಗೆ ಹಿಂಗೆ ಕಟಿಂಗ್ ಮಾಡಿಸ್ಕೊತಾ ಇದ್ನಿ ನಾನು. ಬಂದಿದ್ರು ಅವ್ರಿಗೆ ಇಲ್ಲೇ ಏನೋ ಮಾಡಿ ಕಳಿಸ್ತಾ ಇದ್ನಿ ಹಂಗೆ ಹಿಂಗೆ ಅಂತ ಬೈದವ್ನಿ. ಇವ್ರು ತಿರ್ಗಾ ಹೇಳಿದ್ರು, ಹೋದ್ರೆ ಹೋಗ್ಲಮ್ಮ, ಬಂದ್ಬಿಡು ನೀವು, ನಾವು ಕರ್ಕೊಂಡು ಹೋಗ್ತೀರಿ ಅಂತ ಬಟ್ಟೆ ಎಲ್ಲ ಎತ್ಕೊಂಡು ಈ ಹುಡುಗಿದ್ದು ನಾವು ಈ ಹುಡುಗಿಗೆ ಕರ್ಕೊಂಡು ಹೋಗ್ಬಿಟ್ರಿ. ಆ 2 ಹುಡುಗರು ಸಡ್ಡಲ್ಲಿ ಹೂವು ಕೆಲಸ ಮಾಡೋದು ಸರ್. ಅವರು ಕೂಲಿ ಕೆಲಸ ಅಲ್ಲಿ ಬೈಪಾಸಲ್ಲಿ ಕೋಲಾರಾಗ, ಅದೇ ಅಲ್ಲಿ ಸಡ್ಡಾಗೆ ಇದ್ದೋಗ್ಬಿಟ್ಟವ್ರೆ ಅವರು. 1 ತಿಂಗಳಿದ್ದೋಗವ್ರೆ ಸರ್ ಅವರು. ಪಾಪ ಮನೆಗೆ ಬರ್ದಿರ ಅವನು ಒಬ್ಬನೇ ಜೊತೆಗಳಾಗಿ ತಗೊಂಬರೋದು, ಊಟ ಇಲ್ಲೇ ತಿನ್ನಿಸೋದಂತೆ ಅವನ್ನ. ಇಲ್ಲಿ ಅಕ್ಕಪಕ್ಕಗಳಾಗೆಲ್ಲ ಕೇಳಿ ಸರ್ ಬೇಕಾದರೆ. ಅವರೆಲ್ಲ ನಮ್ಗೆ ಫೋನ್ ಮಾಡಿ ಹೇಳೋರು, ನೀವು ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲೇ ಬಂದವನು ಅಕ್ಕಪಕ್ಕಾಗೆಲ್ಲ ಊಟ ತಂದು ಕೊಡ್ತಾರೆ ಅವ್ರ ಫ್ರೆಂಡ್ಗಳೆಲ್ಲ, ರಾತ್ರಿ ಎಲ್ಲ ಇರ್ತಾರೆ ಅಂತ. ಎಲ್ಲೇನ ಇದ್ದೋಗ್ಲಿ ನೀನು ಇರಮ್ಮ, ಹೋಗಬೇಡ ಅಂತ ನಮ್ಮ ಅಣ್ಣ ನಾವೆಲ್ಲ 1 ತಿಂಗಳು ಇರಿಸ್ಕೊಂಡ್ರಿ. ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಿ, ಅಪ್ಪ ಹಿಂಗೆ ಎಷ್ಟು ದಿವ್ಸಕ್ಕೂ ಹಿಂಗಿದ್ರೆ ಹಿಂಗೆ ಬಾರೋ ಊರಿಗೆ ಮಾತಾಡೋಣ, ನೀನು ಬಾ, ನಿಮ್ಮ ತಮ್ಮ ಅಣ್ಣ ಎಲ್ಲ ಬರಲಿ, ಏನಿರೋದೋ ಮಾತಾಡಿ ಅವ್ರು ಹೋಗಲಿ, ಬೇರೆ ಬಾಡಿಗೆ ಮನೆಯಲ್ಲಿ ಇರಲಿ ಅಂದರೆ, ಇಲ್ಲ ಬಾಡಿಗೆ ಮನೆಯಲ್ಲಿದ್ದರೆ ಈ ಮನೆ ತಳ್ಳಿಬಿಡ್ತೀನಿ, ಅವ್ರು ಇಲ್ದಿದ್ದು ನನಗೇನ್ಕ ಮನೆ ಬೇಡ, ನನ್ನ ಇರಲ್ಲ, ಅವ್ರು ಬರಬೇಕು, ನಾನು ಅವ್ರಿಗಿನ್ನೇನು ಮಾಡಲ್ಲ, ಕಳಿಸ್ಕೊಡಮ್ಮಮ್ಮ ಅಂತ ನಮ್ಮ ಅಣ್ಣಗೆ ಹೇಳವ್ರೆ. ನಮ್ಮ ಅಣ್ಣ ಆಯ್ತಪ್ಪ ಕಳಿಸ್ಕೊಡ್ತೀರಿ, ಏನು ಗಲಾಟೆ ಮಾಡಿಕೊಡ್ದು
ಏನೋ ನಿನ್ನ ಕಾರ್ಪೆಂಟ್ರ್ ಕೆಲ್ಸಕ್ಕೆ ಹೋಗ್ತಾ ಇದ್ನೋ ಸರ್ ಅವನು ಜೊತೆಗಳಾಗೆಲ್ಲ ಸೇರ್ಕೊಂಬಿಟ್ಟು ಈ ಅಮ್ಮನ್ಕ ದಿವಸ ನನ್ನ ಕೇಸ್ ಐತೆ ತಿಂಗಳು ಬಂದರೆ 6,000 ತಕ್ಕೊಡು 10,000 ತಕ್ಕೊಡು, ನಿಮ್ಮ ಅಕ್ಕ ಹತ್ರ ಕೇಳು, ನಿಮ್ಮ ಅಣ್ಣ ಹತ್ರ ಕೇಳು, ಇಲ್ಲಾಂದರೆ ನಮ್ಮ ಮಗನ ಹತ್ರ ಕೇಳು, ಹಂಗೆ ಹಿಂಗೆ ಅನ್ನೋ. ಈ ಹುಡುಗಿ ನಮ್ಗೆ ಫೋನ್ ಮಾಡೋದು, ಅಕ್ಕ ಹಿಂಗೆ ಹೇಳ್ತಾವನೆ. ನಾನು ಹೇಳಿದೆ, ಅಮ್ಮ ನೀನು ಅವನಿಗೆ ಕಳಿಸ್ಬಿಡು ಅವ್ರ ಹತ್ರ, ನೀನು ಗಂಡಸಲ್ಲವ, ಹೋಗಿ ಅವ್ರ ಹತ್ರ ತಕ್ಕೋ, ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಕೇಳಪ್ಪ ಅಂತ. ನಿನ್ನೆ ಅದೇ ಬೆಳಿಗ್ಗೆನಿಂದ ಸಾಯಂಕಾಲ ಚೆನ್ನಾಗಿ ಅವರೇ ಸರ್ ಇವರು. ಸಾಯಂಕಾಲ ಇವನು ಬಂದ್ಬಿಟ್ಟು ಯಮ್ಮನ್ಕ ಕೇಸ್ ಇತ್ತಂತೆ ನಿನ್ನೆ, ಅವನ ಮೇಲೆ ಏನೋ ಕೇಸ್ ಇದೆ, ಅದಕ್ಕೆ ಹೋಗಿ ಬಂದ್ಬಿಟ್ಟು ನನಗೆ 5,000 ಬೇಕಮ್ಮ, ಆಗ ತಕ್ಕೊಡು, ನಿಮ್ಮ ಅಕ್ಕ ಅದೇ ನಮ್ಮ ಮಗನ ಹತ್ರ ತಕ್ಕೊಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದವನೆ. ಫಸ್ಟೇ ತಕ್ಕೊಟ್ಟವನೆ ಅವನು, ಇನ್ನು ಅವ್ನು ಕೊಟ್ಟಿಲ್ಲಮ್ಮ. ಇವಾಗ ತಿರ್ಗಾ ನೀನೇನು ಕೇಳ್ತೀಯ, ಅವನಿಗೆ ಕೇಳು ಅನ್ನೋ ಅವ್ರ ಅಣ್ಣನ ಅಂತ ನಾವು ಹೇಳಿದ್ರಿ. ಆಮೇಲೆ ಅವನು ಬಂದು ಕೇಳಲ್ಲ ಅಂತೆ ಅನ್ನೋ, ಹೋಗ್ಲಿ ಸುಮ್ಮನೆ ಇದ್ದೋಗು ಅಂತ ನಾವು ಹೇಳಿದ್ರಿ. ಅವರು ಇಬ್ಬರು ಕೆಲ್ಸಕ್ಕೆ ಹೊರಟೋಗ್ಯವ್ರೆ ಅಲ್ಲಿ ಇದ್ರಕ ಬೈಪಾಸಾಗ. ಇವನು ಬಂದ್ಬಿಟ್ಟು ಮನೆಯಾಗೆ ಗಲಾಟೆ ಮಾಡ್ಕೊಂಡೇ ಇದ್ನಂತೆ ಬೆಳಿಗ್ಗೆನಿಂದ ಸಾಯಂಕಾಲ. ಇವನು ಸಲ್ಮಾನ್, ಅವರಿಬ್ಬರು ಚಿಕ್ಕವನು ಅವನು ದೊಡ್ಡವನು ಅಲ್ಲಿ ಇದ್ರಕ ಬೈಪಾಸಲ್ಲಿ ಕೆಲ್ಸಕ್ಕೆ ಹೊರಟೋಗ್ಯವ್ರೆ. ಇವನು ಮನೆಯಲ್ಲೇ ಇರೋದು. ಈ ಅಮ್ಮನ ಕಾಟ್ಕ ಕೊಟ್ಟೆ ಅಂದು, ಕಾಸು ತಕ್ಕೊಡು ಅಂತ. ಇಲ್ಲಪ್ಪ ನಾನು ತಕ್ಕೊಡಲ್ಲ, ನಾನು ಎಲ್ಲಿಂದ ತಂದ್ಕೊಡ್ಲಿ, ಏನು ಯಜಮಾನವ್ರೆ ಸರ್, ಯಜಮಾನ್ ತೀರೋಗಿ 10 ವರ್ಷ ಆಯಿತು. ಆ ಚಿಕ್ಕ ಮಗುನು ಅವ್ನು ದೊಡ್ಡವನು ಟಮಾಟೊ ಮಾರ್ಕೆಟಲ್ಲಿ, ಹೂ ಮಾರ್ಕೆಟಲ್ಲಿ ಕೆಲಸ ಮಾಡಿ ಅಮ್ಮನಿಗೆ ಸಾಕೊಂಡಿರೋದು. ಇವನು ಸೆಂಟ್ರಾಗಿ ಬಂದು ಈ ಕೆಲಸ ಕೊಡ್ತಾ ಇರೋದು. ನಿನ್ನೆನೆ ಹಂಗೆ ಮಾಡಿ ಕಾಸು ತಕ್ಕೊಡು ಅಂದರೆ ಎಲ್ಲಿಂದ ನಾನು ತಂದ್ಕೊಡೋದು ಅಂತ ಈ ಹುಡುಗಿ ಏನು ಮಾಡಿ ಅವಳೆ, ದೊಡ್ಡವನು ಬಂದಿದ್ದಂತೆ, ಅವ್ನು ಕರ್ಕೊಂಡು ಇವ್ನು ಈ ಕೆಲಸ ಕೊಡ್ತಾವನೆ ದಿವಸ, ನಡೆಯೋ ಹೋಗಿ ಕಂಪ್ಲೇಂಟ್ ಕೊಡೋಣ, ಒಡೆಯಕ್ಕೆ ಬರ್ತಾನೆ ನೋಡಿ, ಎಲ್ಲೋ ಚಾಕಿ ಇಕ್ಕಿದ್ನಿ, ಕತ್ತು ಕೊಯ್ದು ಹಾಕ್ತೀನಿ, ಅವ್ನು ಬರಲಿ ಚಿಕ್ಕವನು ಸ್ವಿಚ್ ಹಾಕ್ತೀನಿ ಅಂದಾನೆ. ಇವ್ರೇನು ಮಾಡ್ಯವ್ರೆ, ದೊಡ್ಡ ಹುಡುಗನ ಇಲ್ಲಿ ಕೂತ್ಕೊಂಡಿದ್ನಂತೆ, ಅವ್ನು ಕರ್ಕೊಂಡು ನಡೆಯೋ ಕಂಪ್ಲೇಂಟ್ ಕೊಡೋಣ, ಅವನಿಲ್ಲ ಚಿಕ್ಕವನು ಅಲ್ಲೇ ಅವನೇ ಮಾರ್ಕೆಟಾಗ, ನಡಿ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಯವ್ರು ಇವರು ತಾನೇ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಇವನು ಓಡೋಗ್ಬಿಟ್ಟವನಂತೆ. ಅಲ್ಲಿ ಕರೆದ್ರೆ ಹೋಗ್ಬೇಕಲ್ಲ ಸರ್, ಹೋಗಿಲ್ಲಂತೆ, ಎಲ್ಲೇ ಓಡೋಗ್ಬಿಟ್ಟವನೆ. ಇವರಿಬ್ಬರು ಆಮೇಲೆ ಕೊಡ್ತೀರಿ ಅಂತ ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ನಾವು ಕರೆಸ್ತೀರಿ ಹೋಗಮ್ಮ ಅಂದ್ರಂತೆ, ಬಂದ್ಬಿಟ್ಟವ್ರೆ. ಇವನು ಚಿಕ್ಕವನು ಎಲ್ಲಿದ್ನೋ ಏನೋ ಗೊತ್ತಿಲ್ಲ ಸರ್, ಬಂದವನೇ ಆ ಕಡೆ, ಇವನ್ನೆಲ್ಲೇನ ಓಡೋತಾ ಇದ್ನೋ ಏನೋ, ಅವ್ನಿಗೇನು ಕೋಪ ಬಂತು, ಹಂಗೆ ಆಗಿರೋದು ಸರ್. ನಮಗೆ ಅಷ್ಟೇ ಗೊತ್ತು. ಈ ಅಮ್ಮನ ಫೋನ್ ಮಾಡಿ ಹೇಳಿ ಅವ್ರೆ, ನಮಗೂ ಅವರೇ ಹೇಳಿದ್ದು ಸರ್, ನಮಗೂ ಅಕ್ಕ ಹಿಂಗೆ ಮಾಡ್ತಾವನೆ ಅಕ್ಕ, ಏನು ಮಾಡೋದು ಅಂತ ನಾವೇ ಹೇಳಿದ್ವಿ. ಹೋಗಿ ಅಮ್ಮ ಏನು ಮಾಡೋಕ್ಕೂ ಆಗಲ್ಲ ಅವನ್ಗ, ಸೀದಾ ಹೋಗಿ ನೀನು ಯಾರವ್ರೆ ಅವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರೆ, ಅವರೇ ಕರೆಸಿ ಏನು ಹೇಳ್ತಾರೆ ಅಂದ್ರಿ ಸರ್. ಆಮೇಲೆ ಸಾಜಿದ್, ಆಮೇಲೆ ನೀನು ಅವ್ನು ದೊಡ್ಡವನು ಇದ್ರಲ್ಲ, ಅವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರೆ, ಅವರೇ ಕರೆಸಿ ಏನಿರೋದು ಹೇಳ್ತಾರೆ ಅಂತಂದ್ವಿ. ಆಮೇಲೆ ಇವ್ರು ಹೋಗ್ಯವ್ರು ಸರ್, ಹೋಗಿ ಅಲ್ಲೆಲ್ಲ ಹೇಳವ್ರೆ. ಅವ್ರೇನೋ ಕರೆಸಿದ್ರಂತೆ, ಈ ಕಡೆಯಲ್ಲೇ ಓಡೋಗಿದ್ನಂತೆ, ಚಿಕ್ಕಿಲ್ಲ. ಅವನೇನು ತಿರ್ಗಾ ಈ ಅಮ್ಮನ ಅವ್ರ ಚಿಕ್ಕ ಮಗನಿಗೆ ಫೋನ್ ಮಾಡಿದ್ದಾರೆ, ಅದೇ ಹಿಂಗೆ ಮಾಡ್ತಾವನೆ, ಏನು ಮಾಡೋದಪ್ಪ ಅಂತ. ಅವನೇನು ಕೋಪ ಮೇಲೆ ಬಂದು ಬೈಪಾಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವ್ನು ಕೂಲಿ ಬಂದು, ಎಲ್ಲಿ ಚಿಕ್ಕಿದ್ನೋ ಏನೋ ಹೊಡೆದಾಕಿದ್ದಾನೆ ಸರ್, ಅಷ್ಟೇ ಸರ್. ಸಾದಿಕ್ ಏನು ಮಾಡಿಲ್ಲ, ದೊಡ್ಡವನು ಇಲ್ಲಿದ್ದವನ್ನ ಅವ್ರು ಸಾರ್ ಅವ್ರು ಬಂದು ಕರ್ಕೊಂಡೋಗಿರೋದು ಸರ್. ಏನಾಗಬೇಕು ಅಂತ ಹೇಳ್ತೀರಿ ನೀವು? ಏನು ಸರ್, ಏನು ಮಾಡ್ತೀರಿ ಸರ್, ಅವ್ರು ಸಾಕೋದೆ ಅವರಿಬ್ಬರು, ಆ ದೊಡ್ಡ ಮಗನು ಚಿಕ್ಕ ಮಗನು. ಇವನು ಸುಮ್ಮನೆ ಹಂಗೆ ಅದೇ ಗಲಾಟೆ ಮಾಡ್ಕೊಂಡು ತಿನ್ಕೊಂಡಿದ್ದಿದ್ದು ಸರ್. ಅವನು ಹೊಡೆದಿಲ್ಲ, ಅವನೇನು ಕೋಪ ಮ್ಯಾಗ ಹಂಗೆ ಇದು ಮಾಡಿದ್ದಾನೆ ಸರ್, ಅಷ್ಟೇ. ಅವನಿಗೇನು ಶಿಕ್ಷೆನೂ ಬೇಡ, ಅವನಿಗೇನು ಬೇಡ, ಅವ್ರ ಅಮ್ಮಂಗೆ ಸಾಕಿದ್ರೆ ಸಾಕು ಸರ್, ನಮ್ಮ ತಂಗಿಗೆ ಸಾಕಿದ್ರೆ ಸರ್ ಅವನ್ನ ಚಿಕ್ಕವನ, ಅಷ್ಟೇ ಸರ್. ತಪ್ಪೇನೂ ಇಲ್ಲ ಅವ್ರದ್ದು, ಪಾಪ ಮಕ್ಕಳ್ದು. ಅಮ್ಮನ ಕೊಡ್ದಿದ್ದಾನೆ ಅಂತ ಅವ್ನ ಕೋಪ ಮೇಲೆ ಬಂದಂಗೆ ಮಾಡಿದ್ದಾನೆ ಸರ್. ಅವನಂಥ ಮಗುವೂ ಅಲ್ಲ ಅವ್ನು ಕೋರ್ಟಾಗಿದ್ದಾಗೆಲ್ಲ ಕಾಸೆಲ್ಲ ಖರ್ಚು ಮಾಡಿ ಬಿಡ್ಸ್ಕೊಂಬಂದಿದ್ದಾನೆ ಸರ್. ಅವನು ಕೇಸ್ ಇದ್ದರೆ ಹಂಗೆ ಮಾಡಿ ಹಂಗೆ ಮಾಡಿರೋದು ಸರ್. ಅವನಿಗೆ ಏನಿಲ್ಲ ಸರ್. ಗಲ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಿಲ್ಲತ್ ನಗರದಲ್ಲಿ ನಿನ್ನೆ ರಾತ್ರಿ ಒಂದು ಕೊಲೆ ನಡೆದಿದೆ. ಇಲ್ಲಿ ಕೊಲೆಯಲ್ಲಿ ಸಾಜಿದ್ ಅನ್ನೋನು ಅವನ ಅಣ್ಣನಾದ ಸಲ್ಮಾನ್ ಅವನಿಗೆ ಒಂದು ಮಚ್ಚಿನಲ್ಲಿ ತಲೆಗೆ ಹೊಡೆದು ಅವನ ಹತ್ಯೆಯನ್ನು ಮಾಡಿದ್ದಾನೆ. ಇವರು ಇಬ್ಬರು ಟೋಟಲಿ 3 ಜನ ಬ್ರದರ್ಸ್ ಇದ್ದರು. ಅದರಲ್ಲಿ ಈ ಸಲ್ಮಾನ್ ಬಂದ್ಬಿಟ್ಟು ಮಧ್ಯದವನಾಗಿದ್ದು, ಕೊನೆ ಮಗ ಬಂದ್ಬಿಟ್ಟು ಸಾಜಿದ್ ಆಗಿರ್ತಾನೆ. ಈ ಯಾರು
ತೀರ್ಕೊಂಡಿದ್ದಾನೆ ಸಲ್ಮಾನ್. ಅವನು ಈ ಯಾವುದೇ ಕೆಲಸ ಮಾಡ್ತಿರೋದಿಲ್ಲ, ಅವನು ಸ್ವಲ್ಪ ಕುಡಿಯೋದು ಮತ್ತು ಬೇರೆ ಚಟಗಳು ಅವನಲ್ಲಿ ಇತ್ತು. ಪದೇ ಪದೇ ಮನೆಯಲ್ಲಿ ಬಂದು ಜಗಳ ಮಾಡೋದು, ಅವ್ರ ತಾಯಿಗೆ ಬೈಯೋದು ಹೊಡೆಯೋದು ಮಾಡ್ತಾಯಿದ್ದ. ಕಾಸು ಕೊಡು, ಯಾಕಂದ್ರೆ ಕೆಲಸ ಮಾಡ್ತಿರ್ಲಿದ್ರಿಂದ ಅವನು ಈ ಪದೇ ಪದೇ ತಾಯಿಗೆ ಬಂದ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿಯೋದಕ್ಕೆ ಮತ್ತು ಇತರ ಚಟುವಟಿಕೆಗಳಿಗೆ ಅವ್ರಿಗೆ ಕಿರಿಕಿರಿ ಮಾಡ್ತಾಯಿದ್ದ. ಅದನ್ನು ಸಹಿಸಲಾರ್ದಲ್ಲೇ ಅವ್ರ ತಾಯಿ ನೆನ್ನೆ ರಾತ್ರಿ ಕೂಡ ತಾಯಿಗೆ ಅವನು ಬೈದು ಅವ್ರಿಗೆ ಒಂದು ಏಟನ್ನು ಹೊಡೆದಿದ್ದಾನೆ. ಇದನ್ನು ಯಾವಾಗ ತಾಯಿ ಅವನಿನ ಮತ್ತೊಬ್ಬ ಮಗ ಸಾಜಿದ್ಗೆ ಹೇಳ್ತಾರೆ, ಸಾಜಿದ್ ಅವನು ಬಂದು ಇವನಿಗೆ ಮನೆ ಇದ್ದಂತಹ ಒಂದು ಮಚ್ಚನ್ನು ತಗೊಂಡು ತಲೆಗೆ ಹೊಡೆದು ಅವನನ್ನ ಮರ್ಡರ್ ಮಾಡ್ತಾನೆ. ನಾವು ಈ ಕೇಸಲ್ಲಿ ಆಲ್ರೆಡಿ ಅಕ್ಯೂಸ್ಡನ್ನ ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ನಾವು ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಮೇಯ್ನ್ ನಮಗೆ ಕಂಡು ಬಂದಿದ್ದೇ ಅವನು ಪದೇ ಪದೇ ತಾಯಿಗೆ ಮತ್ತು ಮನೆಯಲ್ಲಿ ಕಿರಿಕಿರಿ ಮಾಡ್ತಿರೋದ್ರಿಂದ ಅವನು ಒಂದು ಬೇಜಾರಾಗಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಅಕ್ಯೂಸ್ಡ್ ಬಂದ್ಬಿಟ್ಟು. ಸಾಜಿದ್ದು ಅವನಿಗೆ ಸಲ್ಮಾನ್ ಮೇಲೆ ಸಾಜಿದ್ ಮೇಲೆ ಹಳೆ ಕೇಸ್ ಇದ್ದಿದ್ದು. ಸಾಜಿದ್ ಮೇಲೆ ಒಂದು ಹಳೆ ನಮ್ಮ ರೂರಲ್ ಲಿಮಿಟ್ಸಲ್ಲೂ ಒಂದು ಮರ್ಡರ್ ಕೇಸ್ ಇತ್ತು ಅವನು. ಸೊ ಅದರಲ್ಲೂ ಅವನು ಅಕ್ಯೂಸ್ಡ್ ಆಗಿದ್ದ. ಅವನು ಅಲ್ಲೂ ಒಂದು ಫ್ರೆಂಡ್ಸ್ ಇರಬೇಕಾದ್ರೆ ತಲೆಗೆ ಒಂದು ಬಿಯರ್ ಬಾಟಲ್ ಹೊಡೆದ್ಬಿಟ್ಟು ಅದೊಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಕೇಸು PTಯಲ್ಲಿ ಕರೆಂಟ್ಲಿ ಕೋರ್ಟಲ್ಲಿ ನಡೀತಾ ಇದೆ. ನಾವು ನಶೆಯಲ್ಲಿ ಇದ್ದಿದ್ದು ನಮಗೆ ಅವನು ಯಾರು ವಿಕ್ಟಿಮ್ ಇದ್ದ ಅವನು ಅದೊಂದು ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದನೇ ಅವ್ರು ಬಂದು ತಾಯಿಗೆಲ್ಲ ಅವನು ಹೊಡೆ ಬಡೆ ಮಾಡಿರೋದು ನಮಗೆ ಗೊತ್ತಾಗಿದೆ.